ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈಗ ಗೃಹಲಕ್ಷ್ಮಿ 22ನೇ ಕಂತು ಒಂದನೇ ಹಂತದಲ್ಲಿ ಸಹ ಕೇವಲ ಒಂದು 10% ಮಹಿಳೆಯರಿಗೆ ಮಾತ್ರ ಜಮಾ ಆಗಿತ್ತು. ಈಗ ಎರಡನೇ ಹಂತದಲ್ಲಿ ಕೂಡ ಈಗ ನಿನ್ನೆಯಿಂದಾನೇ ಅಮೌಂಟ್ ಜಮಾ ಆಗಲು ಆಲ್ರೆಡಿ ಈಗ ಶುರುವಾಗಿದೆ. ಮತ್ತು ಯಾವ ಯಾವ ಜಿಲ್ಲೆಗೆ ಎರಡನೇ ಹಂತದಲ್ಲಿ ಕೂಡ ಈಗ ಅಮೌಂಟ್ ಜಮಾ ಆಗ್ತಾ ಬರ್ತಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ಹೊಸದಾಗಿ ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ. ಈಗ ಯಾವ ಯಾವ ಜಿಲ್ಲೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಈಗ ಬೆಂಗಳೂರು ಗ್ರಾಮಾಂತರ ಶುರುವಾಗಿದೆ. ಹಾಗೆ ಮೈಸೂರು ಶುರುವಾಗಿದೆ ಜಮಾ ಆಗಲು. ಹಾಗೆ ಬಾಗಲಕೋಟೆ ಕೂಡ ಜಮಾ ಆಗಿದೆ. ಹಾಗೆ ಶಿವಮೊಗ್ಗ ಹಾಗೂ ಗುಲ್ಬರ್ಗ, ಮಂಡ್ಯ, ಹಾಸನ, ತುಮಕೂರು, ಚಿಕ್ಕಮಗಳೂರು ಮತ್ತು ಕೊಡಗು, ದಕ್ಷಿಣ ಕನ್ನಡ, ರಾಯಚೂರು, ಬಿಜಾಪುರ, ದಾವಣಗೆರೆ, ಹಾಗೆ ಬೆಳಗಾವಿ, ಕಲಬುರಗಿ, ಚಿಕ್ಕಬಳ್ಳಾಪುರ, ಧಾರವಾಡ ಅಂದರೆ ಇಷ್ಟು ಜಿಲ್ಲೆಗೆ ನಿನ್ನೆಯಿಂದಾನೇ ಅಮೌಂಟ್ 22ನೇ ಕಂತು ಗೃಹಲಕ್ಷ್ಮಿ 22ನೇ ಕಂತು ಜಮಾ ಆಗಲು ಆಲ್ರೆಡಿ ಶುರುವಾಗಿದೆ. ಅಂದರೆ ಆಲ್ರೆಡಿ ಜಮಾ ಆಗಿದೆ. ನೀವು ಕೂಡ DBT ಆ್ಯಪ್ ಮುಖಾಂತರ ಹೋಗಿ ನೀವು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬೋದು. ಮೊದಲಾದರೆ 15 ದಿನ ಮೇಲೆ ಅಪ್ಡೇಟ್ ಆಗ್ತಾ ಇತ್ತು ಸ್ಟೇಟಸ್. ಈಗ ಆಲ್ರೆಡಿ ನಿಮ್ಮ ಬ್ಯಾಂಕ್ ಖಾತೆಗೆ ಏನಾದರೂ ಅಮೌಂಟ್ ಜಮಾ ಆದರೆ ಆಲ್ರೆಡಿ ಅದರಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗಿರುತ್ತೆ. ಅದಕ್ಕಾಗಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮಗೆ ಅಮೌಂಟ್ ಬಂದಿದೆಯಾ ಇಲ್ಲ ಅಂತ. ಹಾಗೆ ನಿಮಗೆ ಅಮೌಂಟ್ ಜಮಾ ಆಗಿದೆಯಾ ಇಲ್ಲ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ನಿಮ್ದು ಯಾವ ಡಿಸ್ಟಿಕ್ ಅಂತಲೂ ಸಹ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ 23ನೇ ಕಂತು ಬಗ್ಗೆನೇ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಬಂದರೂ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೇವೆ. ಅದಕ್ಕಾಗಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ರತಿಯೊಬ್ಬರು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಮುಂದಿನ ವಿಡಿಯೋದಲ್ಲಿ ಮತ್ತೆ ಎಲ್ಲರೂ ಸಿಗೋಣ. ಯಾವುದೇ ರೀತಿ ಅಪ್ಡೇಟ್ ಬಂದರೆ ನಿಮಗೆ ನಾವು ಮೊದಲು ತಿಳಿಸುವಂಥ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.